ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಇವತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ ಅಂದರೆ ತಪ್ಪಾಗೋದಿಲ್ಲ. ಸಾರ್ವಜನಿಕವಾಗಿ ಗರ್ಜಿಸ್ತಾ ಇದ್ದಂಥ ಯುವ ನಾಯಕ ಇವತ್ತು ಅಸಹಾಯಕನಾಗಿ ಕಣ್ಣೀರು ಹಾಕಿರೋದು ಹೌದು. ಚಿಕ್ಕಬಳ್ಳಾಪುರದ ಫೈರ್ ಬ್ಯಾಂಡ್ ಶಾಸಕ ಪ್ರದೀಪ್ ಈಶ್ವರ್ CM ಸಿದ್ದರಾಮಯ್ಯ ಎದುರು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಅಖಾಡದಲ್ಲಿ ಸಿಂಹದಂತೆ ಗರ್ಜಿಸ್ತಾ ಇದ್ದಂಥ ನಾಯಕನ ಕಣ್ಣೀರನ್ನ ಹಿಂದಿರ್ತಕ್ಕಂಥ ಆ ಕರಾಳ ರಹಸ್ಯವಾದರೂ ಏನು, ಈ ಸ್ಟೋರಿಯಲ್ಲಿ ತುಂಬ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸ್ವಲ್ಪ ರಾಜಕೀಯ ಲೆಕ್ಕಾಚಾರಗಳ ಜೊತೆ ರಾಜಕೀಯ ಸಮೀಕರಣಗಳನ್ನು ಕೂಡ ನೋಡಬೇಕಾಗತ್ತೆ. ಯಾಕೆ DKಶಿಯನ್ನು ಬಿಟ್ಟು ನೇರವಾಗಿ ಸಿದ್ದರಾಮಯ್ಯ ಬಳಿಗೆ ಪ್ರದೀಪ್ ಈಶ್ವರ್ ಅವರು ಹೋದರು ಅಂತ ಕೇವಲ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತಲ್ಲ, ಅದರಿಂದ ಬಹಳಷ್ಟು ರೋಚಕ ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಅದರ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರದ ಅಖಾಡದಲ್ಲಿ ಶುರುವಾದಂಥ ಆಕ್ರೋಶದ ಕಿಡಿ ಈಗ CM ಸಿದ್ದರಾಮಯ್ಯ ಅವರ ನಿವಾಸದ ಹೊಸ್ತಿಲನ್ನು ತಲುಪಿದೆ. ಸಾರ್ವಜನಿಕ ವೇದಿಕೆಯಲ್ಲಿ ಸದಾ ಸವಾಲು ಹಾಕ್ತಾ ಇದ್ದಂಥ ಸದಾ ಆ್ಯಕ್ಟಿವ್ ಶಾಸಕರಾಗಿದ್ದಂಥ ಪ್ರದೀಪ್ ಈಶ್ವರ್ ಇವತ್ತು ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾಯಕ ಸಿದ್ದರಾಮಯ್ಯ ಅವರ ಮುಂದೆ ನಿಂತ್ಕೊಂಡು ಮಗುವಿನ ಹಾಗೆ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ನನ್ನ ಕುಟುಂಬವನ್ನು ತುಂಬ ಕೀಳಾಗಿ ನಡೆಸ್ಕೊಂಡ್ರು, ತುಂಬ ಕೀಳಾಗಿ ನಿಂದಿಸಿದರು, ನನ್ನ ಮೇಲೆ ಚಪ್ಪಲಿಯನ್ನು ಎಸೆದ್ರು ಅಂತ ಅಳಲನ್ನು ತೋಡ್ಕೊಂಡಿರೋದು. ಕತೆ ಶುರುವಾಗಿದ್ದು ಕಳೆದ ಶನಿವಾರ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ನಡೆದಂಥ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಲೀಡ್ ಕೊಟ್ಬಿಡ್ತೀನಿ ಅಷ್ಟೇ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಇತ್ತೀಚೆಗೆ ನೀಡಿದಂಥ ತೀಕ್ಷ್ಣ ಹೇಳಿಕೆಗಳು JDS ಮತ್ತು BJP ಕಾರ್ಯಕರ್ತರ ಕೆಂಗಣ್ಣಿಗೆ ಕಾರಣವಾಗುತ್ತೆ. ವೇದಿಕೆ ಏರ್ತಾ ಇದ್ದಾಗೆ ಶಾಸಕರಿಗೆ ಪ್ರತಿಭಟನೆಯ ಬಿಸಿ ಎದುರಾಯಿತು. ಸಭೆಯಲ್ಲಿದ್ದಂಥ ಜನ ಕ್ಷಮೆ ಕೇಳಿ ಹುಚ್ಚ ಅನ್ನೋ ಮಟ್ಟಕ್ಕೆ ಘೋಷಣೆಗಳನ್ನು ಕೂಗಿಬಿಟ್ರು. ಭ್ರಷ್ಟ ರಾಜಕಾರಣಿಗಳ ನಡುವೆ ಇವನೊಬ್ಬ ಹುಚ್ಚ ರಾಜಕಾರಣಿ ಅನ್ನೋ ಥರದ ಪದಗಳನ್ನು ಬಳಕೆ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಕೇವಲ ಹಬ್ಬವಾಗಿ ಉಳಿಯಲಿಲ್ಲ, ಅದೊಂದು ರಾಜಕೀಯ ರಣರಂಗವಾಗಿ ಮಾರ್ಪಟ್ಬಿಡ್ತು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಪ್ರದೀಪ್ ಈಶ್ವರ್ ನೀಡಿದಂಥ ಹೇಳಿಕೆಗೆ JDS BJP ಕಾರ್ಯಕರ್ತರು ಕೆಂಡವಾಗಿಬಿಟ್ರು. ವೇದಿಕೆಯಲ್ಲೇ ಹೈ ಡ್ರಾಮಾ ಸೃಷ್ಟಿಯಾಯಿತು. ಜನಾಕ್ರೋಶಕ್ಕೆ ಹೆದರಿ ಶಾಸಕರು ಹೊರಡಬೇಕಾದ್ರೆ ಅವರ ವಾಹನದತ್ತ ಚಪ್ಪಲಿ ತೂರು ಬಂತು. ಯಾರಿಗೂ ಕೂಡ ಹೆದರಲ್ಲ ಅಂತ ತೊಡೆ ತಟ್ಟದಂಥ ಯುವ ಶಾಸಕ ಇವತ್ತು ಸಿದ್ದರಾಮಯ್ಯ ಅವರ ಮುಂದೆ ಬರ್ತಾ ಇದ್ದಾಗೆ ಸಂಪೂರ್ಣವಾಗಿ ಭಾವುಕರಾಗಿ ಹೋಗಿಬಿಟ್ಟಿದ್ದಾರೆ. ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನನ್ನ ತಾಯಿಯ ಬಗ್ಗೆ ಕುಟುಂಬದ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಪದವನ್ನು ಬಳಸ್ತಾ ಇದ್ದಾರೆ ಅಂತೇಳಿ ಪ್ರದೀಪ್ ಈಶ್ವರ್ ಅವರು ಕಣ್ಣೀರನ್ನು ಸುರಿಸಿಬಿಟ್ಟಿದ್ದಾರೆ. ಒಬ್ಬ ಶಾಸಕನಿಗೆ ಪೊಲೀಸರ ಸಮ್ಮುಖದಲ್ಲೇ ಇಂತಹ ಪರಿಸ್ಥಿತಿ ಬಂದರೆ ಹೇಗೆ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಶಾಸಕರ ಕಣ್ಣೀರನ್ನು ನೋಡಿ ಸಿದ್ದರಾಮಯ್ಯ ಸುಮ್ಮನೆ ಕೂರ್ತಾರ? ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅಂದ ತಕ್ಷಣ ಅಕ್ಕರಿಯಿಂದ ಓಡಿ ಬರ್ತಾ ಇದ್ದಂಥವ್ರು, ಆ ಶಾಸಕರಿಗೆ ಈಗ ಆಗಿದೆ ಅಂದರೆ ತಕ್ಷಣವೇ ಫೋನ್ನ ಎತ್ಕೊಂಡ್ರಂತೆ ಸಿದ್ದರಾಮಯ್ಯನವರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾಗಿ ಕನೆಕ್ಟ್ ಆಗ್ತಾರೆ. ಪೊಲೀಸರ ಮುಂದೆಯೇ ಆಡಳಿತ ಪಕ್ಷದ ಶಾಸಕನಿಗೆ ಚಪ್ಪಲಿ ಎಸಿತಾರ? ಹಾಗಾದರೆ ಕರ್ತವ್ಯ ಲೋಪ ಎಸಗಿದಂಥ ಅಧಿಕಾರಿಗಳನ್ನು ತಕ್ಷಣವೇ ಸಸ್ಪೆಂಡ್ ಮಾಡಿ ತಪ್ಪಿತಸ್ಥರನ್ನ ತಕ್ಷಣ ಒಳಗೆ ಹಾಕಿ ಅಂತೇಳಿ ಖಡಕ್ ಆರ್ಡರ್ ಕೂಡ ಮಾಡಿದ್ರು. ಈಗಾಗಲೇ ಅವ್ರನ್ನ ಒಳಗೆ ಹಾಕಲಾಗಿದೆ, ಆದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೆಲ್ಲರೂ ಕೂಡ ಯಾರೆಲ್ಲ ಇದ್ದಾರೆ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಕುರಿತಾಗಿ. ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ ಅಂತಾರೆ. ಸ್ನೇಹಿತರೆ, ಚಿಕ್ಕಬಳ್ಳಾಪುರದ ಅಖಾಡದಲ್ಲಿ ಈಗ ಹೊಗೆ ಮಾತ್ರ ಅಲ್ಲ, ರಾಜಕೀಯದ ನಲವೇ ಎದ್ದು ಬಿಟ್ಟಿರೋದು. ಸಾರ್ವಜನಿಕ ವೇದಿಕೆಗಳಲ್ಲಿ ಸಿಂಹದಂತೆ ಗರ್ಜಿಸ್ತಾ ವಿಪಕ್ಷಗಳಿಗೆ ತೊಡೆತಟ್ಟಿ ಸವಾಲು ಹಾಕ್ತಾ ಇದ್ದಂಥ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ಯುವ ಶಾಸಕ ಪ್ರದೀಪ್ ಈಶ್ವರ್ ಈಗ ಅಕ್ಷರಶಃ ನಡುಗು ಹೋಗಿಬಿಟ್ಟಿದ್ದಾರೆ. ನಿಮಗೆ BJP ಪಾಳ್ಯದಲ್ಲಿ ಪ್ರತಾಪ್ ಸಿಂಹ ಅಂತವ್ರು ಕಾಣಿಸ್ಕೊಳ್ತಾ ಇದ್ರು, ಆದರೆ ಕಾಂಗ್ರೆಸ್ನಲ್ಲಿ ಆ ರೀತಿಯ ಟಕ್ಕರ್ ಕೊಡಲಿಕ್ಕೆ, ಕೌಂಟ್ರ್ ಕೊಡಲಿಕ್ಕೆ ಪ್ರತಿ ಭಾಗದಲ್ಲೂ ಕೂಡ ಅವ್ರನ್ನ ತುಂಬ ತುಚ್ಛವಾಗಿ ನಿಂದನೆ ಮಾಡಲಿಕ್ಕೆ ಇತ್ತೀಚೆಗೆ ಹುಟ್ಟುಕೊಂಡಂಥ ಒಬ್ಬ ಯುವ ನಾಯಕ ಅಂದರೆ ತಪ್ಪಾಗೋದಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವರು ಏಕಾಏಕಿಯಾಗಿ ಸೈಲೆಂಟ್ ಆಗಿರ್ಬೋದು, ತುಂಬ ಭಾವುಕರಾಗಿ ಆ ಫೋಟೋಗಳಲ್ಲಿ ನೀವು ಅವ್ರ ಮುಖವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೃಹ ಕಚೇರಿಯಲ್ಲಿ ನಡೆದಂಥ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇಡೀ ರಾಜ್ಯ ರಾಜಕಾರಣದ ಗಮನವನ್ನು ಈಗ ಸೆಳೆದು ಬಿಟ್ಟಿದೆ. ಪ್ರದೀಪ್ ಈಶ್ವರ್ ರಾಜಕೀಯಕ್ಕೆ ಬಂದಾಗಿನಿಂದಲೂ ಕೂಡ ಸೌಮ್ಯ ರಾಜಕಾರಣ ಮಾಡಿದ್ದೇ ಕಡಿಮೆ. ಹಿರಿಯ ನಾಯಕರಾದಂಥ HD ಕುಮಾರಸ್ವಾಮಿ ಮತ್ತು ದೇವೇಗೌಡರು ಕುಟುಂಬ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡೋದು, ಅವ್ರು ನೀಡ್ತಾ ಇದ್ದಂಥ ಹೇಳಿಕೆಗಳು ಕೂಡ ಸ್ಥಳೀಯವಾಗಿ ತೀವ್ರ ಆಕ್ರೋಶವನ್ನು ಮೂಡಿಸ್ತಾ ಇತ್ತು. ಅದಕ್ಕೆ ಮಾಧ್ಯಮಗಳ ಒಂದು ಸಪೋರ್ಟ್ ಅನ್ಲಿಕ್ಕೆ ಬರೋದಿಲ್ಲ, ಇದಕ್ಕೆ ಗಮನ ಸೆಳೀತಾ ಇದ್ದಿದ್ದರಿಂದ, ಮಾಧ್ಯಮಗಳ ಗಮನ ಕೂಡ ಸೆಳೀತಾ ಇದ್ದಿದ್ದರಿಂದ ಅದಕ್ಕೊಂದು ಪಬ್ಲಿಸಿಟಿ ಸಿಗ್ತಾಯಿತ್ತು. ಒಂದು TV ವಿಮರ್ಶೆ ಪ್ರಕಾರ ಮೊನ್ನೆ ನಡೆದಂಥ ಘಟನೆ ಕೆಂಪೇಗೌಡ ಜಯಂತಿಯಲ್ಲಿ ಕೇವಲ ಆಕಸ್ಮಿಕ ಅಲ್ಲ, ಅದು ಶಾಸಕರ ಸತತ ಪ್ರಚೋದನಾತ್ಮಕವಾದಂಥ ಭಾಷಣಗಳಿಗೆ ವಿಪಕ್ಷ ಕಾರ್ಯಕರ್ತರು ತೀರಿಸಿಕೊಂಡಂಥ ಅತ್ಯಂತ ಕೆಟ್ಟ ಸೇಡು ಅನ್ನೋ ಥರದ ಚರ್ಚೆಗಳಾಗ್ತಾ ಇದೆ.
ವೀಕ್ಷಕರೇ, ಒಬ್ಬ ಶಾಸಕನಿಗೆ ಪೊಲೀಸರ ಸಮ್ಮುಖದಲ್ಲಿ ಇಂಥ ಪರಿಸ್ಥಿತಿ ಬಂದರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟಿದೆ? ಸಿದ್ದರಾಮಯ್ಯ ಅವರು ಡಿ ಸಿ ಮತ್ತು ಎಸ್ ಪಿ ವಿರುದ್ಧ ಗರಂ ಆಗಿರೋದು 100% ಸರಿ. ಆದರೆ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಉದ್ವಿಗ್ನ ವಾತಾವರಣ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದಂಥ ಇಂಟೆಲಿಜೆನ್ಸ್ ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಯ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ. ಅದನ್ನೇ ಸಿದ್ದರಾಮಯ್ಯನವರು ಕೂಡ ಭೇಟಿಯಾದಾಗ ಪ್ರದೀಪ್ ಈಶ್ವರ್ ಅವ್ರ ಮುಂದೆ ಚರ್ಚೆ ಮಾಡಿದ್ದು. ಚಪ್ಪಲಿ ಎಸೆತ ಖಂಡನೀಯ, ಓಕೆ. ಆದರೆ ರಾಜಕಾರಣದಲ್ಲಿ ಭಾಷಣದ ಗತ್ತು ಎಷ್ಟು ಇಂಪಾರ್ಟೆಂಟೋ ಸಂಯಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ಸ್ವತಃ ಜನರು ಅಭಿಪ್ರಾಯ ಪಡ್ತಾ ಇರೋದು. ಜೊತೆಗೆ ಈ ಘಟನೆಗೂ ಕೂಡ ಅದೇ ಸಾಕ್ಷಿಯಾಗಿದ್ದು. ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದ್ದಾರೆ ಸರಿ, ಆದರೆ ಚಿಕ್ಕಬಳ್ಳಾಪುರದ ಅಖಾಡದಲ್ಲಿ ಪ್ರದೀಪ್ ಈಶ್ವರ್ ಅವರು ಕಳೆದುಕೊಂಡಂಥ ವರ್ಚಸ್ಸನ್ನು ಈಗ ಈ ಕಣ್ಣೀರು ವಾಪಸ್ ತರುತ್ತಾ? ಅದನ್ನು ವೀಕ್ಷಕರು ಪ್ರಶ್ನೆ ಮಾಡ್ತಾ ಇರೋದು. ಇನ್ನು ಡಿ ಕೆ ಶಿ ಅವರು ಒಂದು ಪೋಸ್ಟನ್ನು ಹಾಕಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಮೌನ ವಹಿಸಿದ್ದಾರೆ, ಆದರೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಘಟನೆ ನಡೆದ ನಂತರ ರಾತ್ರಿ 11:30 ಸುಮಾರಿಗೆ MLA ಪ್ರದೀಪ್ ಈಶ್ವರ್ ಅವರಿಗೆ ವೈಯಕ್ತಿಕವಾಗಿ ಫೋನ್ ಕರೆ ಮಾಡಿದಾರಂತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ, ಧೈರ್ಯವಾಗಿರು, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಥರದ ಭರವಸೆ, ಒಂದು ನೈತಿಕ ಬೆಂಬಲ. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಕಣ್ಣೀರಿಟ್ಟಿರೋದಿದೆಯಲ್ಲ, ಕೇವಲ ಒಂದು ಭಾವನಾತ್ಮಕವಾದಂಥ ಘಟನೆ ಅಂತ ಹೇಳಿ ಭಾವಿಸಬೇಡಿ. ಇದರ ಹಿಂದೆ ಆಳವಾದಂಥ ರಾಜಕೀಯ ತಂತ್ರಗಾರಿಕೆ ಇದೆ, ನಾಯಕತ್ವದ ಸಮೀಕರಣಗಳಿದ್ದಾವೆ. ರಾಜಕೀಯ ವಿಶ್ಲೇಷಕರ ದೃಷ್ಟಿಕೋನದಲ್ಲಿ ನೋಡೋದಾದರೆ ಅಸ್ತ್ರವಾಗಿ ಬದಲಾದಂಥ ಅವಮಾನ ನೋಡಿ, ಇದು ಭಾವನಾತ್ಮಕವಾಗಿ ನೋಡಬೇಕಾಗತ್ತೆ. ಚಪ್ಪಲಿ ಎಸೆತದ ಘಟನೆ ಪ್ರದೀಪ್ ಈಶ್ವರ್ ಅವ್ರನ್ನ ಕೇವಲ ವೈಯಕ್ತಿಕ ದಾಳಿ ಅನ್ನೋದಕ್ಕಿಂತ ಹಿಂದುಳಿದ ವರ್ಗದ ನಾಯಕನ ಮೇಲಿನ ದೌರ್ಜನ್ಯ ಅಂಥೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿ ಈಗಾಗಲೇ ಅಹಿಂದ ಲೀಡರ್ ಅಂತ ಹೇಳಿ ಸಿದ್ದರಾಮಯ್ಯನವರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಮೇಲಿನ ದೌರ್ಜನ್ಯ ಅಂತ ಹೇಳಿ ಸಿದ್ದರಾಮಯ್ಯನವರು ಬಳಿ ಹೋದರೆ ಅದಕ್ಕೆ ಇನ್ನೊಂದಿಷ್ಟು ಪುಷ್ಟಿ ಸಿಗುತ್ತೆ, ಶಕ್ತಿ ಸಿಗುತ್ತೆ ಅಂತ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ವರ್ಗದ ಅತೀ ದೊಡ್ಡ ಲೀಡರ್ ಅಂತ ಹೇಳಿ ಸಿದ್ದರಾಮಯ್ಯನವರು ಗುರುತಿಸ್ಕೊಂಡಿರೋದ್ರಿಂದ ಅವರು ಬಳಿ ಹೋಗಿ ಕಣ್ಣೀರಿಟ್ಟಿರೋದು ಈ OBC ಅಸ್ತ್ರಕ್ಕೆ ಮತ್ತಷ್ಟು ರಾಜಕೀಯ ಬಲವನ್ನು ತಂದುಕೊಟ್ಟಿದೆ. ಇನ್ನು ಪಕ್ಷದೊಳಗಿನ ಆಂತರಿಕ ಬೆಂಬಲದ ಹುಡುಕಾಟ ಕೂಡ ನಡೀತಾ ಇದೆ. ಸ್ನೇಹಿತರೆ, ಹಿರಿಯ ನಾಯಕರ ರಕ್ಷಣೆ. ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಶಾಸಕರು ಸದಾ ತಮ್ಮ ಆಕ್ರಮಣಕಾರಿ ಭಾಷಣಗಳಿಂದ ವಿರೋಧ ಪಕ್ಷಗಳನ್ನು ಕೇಳಿಸ್ತಾ ಬರ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವರ ರಾಜಕೀಯ ರಕ್ಷಣೆ ಮತ್ತು ಆಶೀರ್ವಾದ ಅವರಿಗೆ ಅತ್ಯಗತ್ಯ ಅನ್ನೋದನ್ನು ಮನಗಂಡು ಈ ಭೇಟಿ ನಡೆದಿರೋದು. ಇನ್ನು ಸಹಾನುಭೂತಿಯ ಅಲೆ. ಸಾರ್ವಜನಿಕವಾಗಿ ಚಪ್ಪಲಿ ಬಿಸಾಕಿಕೊಂಡಾಗ ನಾಯಕತ್ವಕ್ಕೆ ಕೊಂಚ ಹಿನ್ನಡೆ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಅವ್ರ ಮುಂದೆ ಕಣ್ಣೀರಿಡೋ ಮುಖಾಂತರವಾಗಿ ಸಾರ್ವಜನಿಕರಲ್ಲಿ, ಸ್ನೇಹಿತರೆ ಇದನ್ನು ಗಮನಿಸಬೇಕು, ಅವ್ರ ಮುಂದೆ ಕಣ್ಣೀರಿಟ್ಟುಬಿಟ್ರೆ ಜನಸಾಮಾನ್ಯರಿಗೆ, ಚಿಕ್ಕಬಳ್ಳಾಪುರದ ಕಾರ್ಯಕರ್ತರಿಗೆ, ವೋಟ್ ಹಾಕಿರೋ ಜನತೆಗೆ, ಮತದಾರರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ತಮ್ಮ ಮೇಲೆ ಸಹಾನುಭೂತಿ ಮೂಡುವಂತೆ ಮಾಡುವಲ್ಲಿ ಅವರು ಈಗ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. MLA ಮೇಲೆ ದಾಳಿ ಆದಾಗ ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾದ ತಕ್ಷಣವೇ ಅವರು ಗೃಹ ಸಚಿವರಿಗೆ ಫೋನ್ ಮಾಡಿ ಕಠಿಣ ತನಿಖೆಗೆ ಆದೇಶ ನೀಡುವಂತೆ ಮಾಡಿದ್ದು ಪ್ರದೀಪ್ ಈಶ್ವರ್ ಅವರ ರಾಜಕೀಯ ಪ್ರಭಾವವನ್ನು ತೋರಿಸ್ತಾ ಇದೆ. ಇದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ. ಇನ್ನು ಸಿದ್ದರಾಮಯ್ಯನವರ ಶ್ರೀರಕ್ಷೆ ಸಿಕ್ಕಾಗಿಬಿಡ್ತು ಆಡಳಿತಾತ್ಮಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಮೇಲೆ. ಸಿದ್ದರಾಮಯ್ಯ ಅವರ ಹಿಡಿತ ಬಲವಾಗಿರೋದ್ರಿಂದ ವಿರೋಧಿಗಳನ್ನು ಮಟ್ಟ ಹಾಕಲಿಕ್ಕೆ ಮುಖ್ಯಮಂತ್ರಿಗಳ ನೇರ ಬೆಂಬಲವೇ ತಮಗೆ ಶ್ರೀರಕ್ಷೆ ಅನ್ನೋದನ್ನು ಪ್ರದೀಪ್ ಈಶ್ವರ್ ಈಗ ಮನಗಂಡಿರೋದು. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರನ್ನ ವಿರೋಧ ಪಕ್ಷಗಳು ಕೇವಲ ಮಾತುಗಾರ, ಗ್ರೌಂಡ್ ರಿಯಾಲಿಟಿ ಇಲ್ಲ ಅಂತ ಹೇಳಿ ಟ್ರೋಲ್ ಮಾಡ್ತಾ ಇದ್ವಲ್ಲ, ಇವತ್ತು ಸಾರ್ವಜನಿಕವಾಗಿ ತಮಗೆ ಅವಮಾನ ಆಗಿದೆ ಮತ್ತು ತಮ್ಮ ಕುಟುಂಬವನ್ನು ಎಳೆದು ತರಲಾಗಿದೆ ಅಂತ ಕಣ್ಣೀರಿಡೋ ಮುಖಾಂತರವಾಗಿ ವಿರೋಧಿಗಳ ಸಂಚಿಗೆ ಬಲುಪಶು ಆಗಿಬಿಟ್ಟಿದ್ದೀನಿ ಅಂತೇಳಿ ಆ ಇಮೇಜ್ನ ಸೃಷ್ಟಿ ಮಾಡ್ಕೊಳ್ತಾ ಇರೋದು. ಇದು ತಟಸ್ಥ ಮತದಾರರಲ್ಲಿ ಅವ್ರ ಮೇಲಿನ ಗೌರವವನ್ನು ಕೂಡ ಹೆಚ್ಚು ಮಾಡಬಹುದು. ಇನ್ನು ಪ್ರದೀಪ್ ಈಶ್ವರ್ ಹರಿಸಿರ್ತಕ್ಕಂಥ ಈ ಕಣ್ಣೀರು ಬರೀ ರಾಜಕೀಯ ನಾಟಕನ ಅಥವಾ ವಿರೋಧಿಗಳ ದೌರ್ಜನ್ಯಕ್ಕೆ ಸಿಕ್ಕ ಯುವ ನಾಯಕನ ಅಸಹಾಯಕತೆಯ, ಸದ್ಯಕ್ಕಂತೂ ಅಬ್ಬರಿಸ್ತಿದ್ದಂಥ ಸಿಂಹ ಕಣ್ಣೀರಿಟ್ಟಿರೋದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ಆದರೆ ಈ ಅನುಕಂಪದ ಅಲೆ ಮುಂಬರೋ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಕೋಟೆಯನ್ನು ಪ್ರದೀಪ್ ಈಶ್ವರ್ಗೆ ಮತ್ತಷ್ಟು ಭದ್ರ ಮಾಡುತ್ತಾ ಅಥವಾ ವಿರೋಧಿಗಳ ಟ್ರೋಲ್ಗೆ ಮತ್ತಷ್ಟು ಆಹಾರವಾಗುತ್ತಾ ಕಾದು ನೋಡಬೇಕು. ಇನ್ನು ರಾಜಕೀಯ ಹೋರಾಟಗಳು ಏನೇ ಇರಲಿ, ಸಾರ್ವಜನಿಕವಾಗಿ ಒಬ್ಬ ಶಾಸಕನ ಮೇಲೆ ಚಪ್ಪಲಿ ಎಸೆಯೋದು, ಅವರ ಹೆತ್ತ ತಾಯಿಯನ್ನು ಬೀದಿಯಲ್ಲಿ ನಿಲ್ಲಿಸೋದು ಖಂಡಿತ ಒಪ್ಪುವಂಥದ್ದಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವರ ಕಣ್ಣೀರಿನಲ್ಲೂ ಕೂಡ ಆಕ್ರೋಶ ಇದೆ. ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಭರವಸೆಯಲ್ಲೂ ಕೂಡ ಪವರ್ ಇದೆ.
ಈಗ CM ಖಡಕ್ ಆರ್ಡರ್ ಬೆನ್ನಲ್ಲೇ ಖಾಕಿ ಪಡೆ ಕೂಡ ಅಲರ್ಟ್ ಆಗಿದೆ. ಶಾಸಕನಿಗೆ ಅವಮಾನ ಮಾಡಿದಂಥ ಕಿಡಿಗೇಡಿಗಳಿಗೆ ಕಾನೂನು ರೀತಿ ಯಾವ ಪಾಠವನ್ನು ಕಲಿಸುತ್ತೆ ಪ್ರತಿನಿತ್ಯ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಕ್ಯಾಮರಾ ಮುಂದೆ ತೊಡೆ ತಡ್ತಾ ಇದ್ದಂಥ ಫೈರ್ ಬ್ರ್ಯಾಂಡ್ ಲೀಡರ್ ಇವತ್ತು ಕಣ್ಣೀರು ಒರೆಸ್ಕೊಳ್ಳುತ್ತಾ ನಿಂತುಬಿಟ್ಟಿದ್ದಾರೆ. ಅದೇ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಕೇವಲ ಕಣ್ಣೀರಿನ ಹನಿಗಳು ದುಃಖದ ಸಂಕೇತವಾಗಿರಲ್ಲ, ಅವು ಮುಂದಿನ ದೊಡ್ಡ ಚಂಡಮಾರುತದ ಮುನ್ಸೂಚನೆ ಕೂಡ ಆಗಿರುತ್ತೆ. ಸಿದ್ದರಾಮಯ್ಯ ಅವರ ಶ್ರೀರಕ್ಷೆ ಪಡೆದಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಈ ಅವಮಾನದ ಕಣ್ಣೀರನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡು ವಿರೋಧಿಗಳನ್ನು ಹೇಗೆ ಬೇಟೆಯಾಡ್ತಾರೆ ಅದು ಬಿಗ್ ಸಸ್ಪೆನ್ಸ್. ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.